Watch India's largest kids library only on Jio Hotstar. Download the app now. ತಗೋ ಇದನ್ನ. ಅಯ್ಯೋ, ಬೇಗ ಬನ್ನಿ. ಸೂರಜ್ನ ರಾಜ ಇಲ್ಲಿ ಜಮೀನನ್ನ ಖರೀದಿ ಮಾಡಕ್ ಬಂದಿದ್ದಾರೆ. ಹಾ ನಡೀರಿ ನಡೀರಿ, ನಾನಂತೂ ಯಾವತ್ತು ರಿಯಲ್ ರಾಜ ನೋಡೇ ಇಲ್ಲ. ನಡಿ ಶಿವ, ನಡಿ. ರಾಜ ಅವ್ರೆ ನೋಡಿ, ಇಲ್ಲಿಂದ ಹಿಡಿದು ನಿಮಗೆ ಕಾಣ್ತಿರೋವರೆಗೂ ಅದೆಲ್ಲ ನಿಮ್ದೇ ಜಮೀನು, ಎಲ್ಲ ನಿಮ್ದೇನೆ. ಚೆನ್ನಾಗಿದೆ, ಗುಡ್, ವೆರಿ ಗುಡ್. ನಾನು ಯೋಚನೆ ಮಾಡ್ತಾ ಇದ್ದೆ, ಈ ಒಂದು ಜಾಗದಲ್ಲಿ ನಾನೊಂದು ಫಾರ್ಮ್ ಹೌಸ್ ನ ದೊಡ್ಡದಾಗಿ ಕಟ್ಟಿಸೋಣ ಅಂತ. ನಾನು ಶಿವ, ಶಿವ ಕಾಪಾಡು. ನೀವ್ ಯಾರು ಚಿಂತೆ ಮಾಡ್ಬೇಡಿ, ನಾನು ಈಗ್ಲೇ ಬರ್ತೀನಿ. ಶಿವ, ನಾನು ಕೂಡ ಬರ್ತೀನಿ, ನೀನ್ ಹೆದರ್ಬೇಡ, ಇರು. ಕಾಪಾಡಿ, ಯಾರಾದ್ರೂ ಕಾಪಾಡಿ. ನೀನಾ, ಏನಿದು ತಮಾಷೆ? ವೆಲ್ಕಮ್ ಬ್ರದರ್. ಇಲ್ಲಿಗೆ ಬರೋದಕ್ಕೆ ನಿಂಗೇನು ಕಷ್ಟ ಆಗಿಲ್ಲ ಅಲ್ವಾ? ಹೇಳು. ನಮ್ಮ ಮಾತುಗಳಂತೂ ಆಗ್ತೇನೆ ಇರುತ್ತೆ. ಮತ್ತೆ ಇದು ನೋಡು, ಇದು ಏನು ಅಂತ. ಅಯ್ಯೋ, ಈ ಚಿಕ್ಕ ಮಗು ಹೇಗೆ ಸೈಕಲ್ನ ಹಾರಿಸ್ತಾ ಇದ್ದಾನೆ. ಸ್ಪೀಡ್ ಜಾಸ್ತಿ ಮಾಡಿ. ಅಯ್ಯೋ, ಈ ಮಗುವಿಂದ ನನ್ಗೆ ದೂರ ಹೋಗ್ಬೇಕು. ಬೇಗ ಏನಾದ್ರೂ ಮಾಡಿ. ಓಹೋ, ಏನು ಕಾಣಿಸ್ತಾ ಇಲ್ಲ. ಆ ಫಾಲ್ಕನ್ ನಿಜವಾದಲ್ಲ, ಯಾಕಂದ್ರೆ ಫಾಲ್ಕನ್ ಅಷ್ಟು ದೊಡ್ಡದಾಗಿರೋದೇ ಇಲ್ಲ. ಆದ್ರೂ ನೋಡೋದಕ್ಕದು ಒರಿಜಿನಲ್ ಹಾಗೆ ಇತ್ತು. ಅರೆ ಲಡ್ಡು ಸಿಂಗ್ ಸರ್, ನೀವಂತರೂ ಕಮಾಂಡೋ ಕೋರ್ಸ್ ಮಾಡಿದಿರಲ್ಲ, ಇದೇನಂತ ನೀವ್ಯಾಕ್ ಪತ್ತೆ ಹಿಡಿಬಾರ್ದು? ಅಯ್ಯೋ, ಕಮಾಂಡೋ ಕೋರ್ಸನ್ನು ಮಾಡಿದೀನಿ, ಭವಿಷ್ಯ ಹೇಳೋದನ್ನು ಸ್ವಲ್ಪ ಕಲ್ತ್ಕೊಂಡಿದೀನಿ. ಆದ್ರೆ ಆ ರಾಜ ಎಲ್ ಮಾಯಾಗಿ ಹೋಗ್ಬಿಟ್ಟ. ಇದ್ರಿಂದ ನನ್ಗೆ ನೆನ್ಪಾಗ್ತಾ ಇದೆ, ನಮ್ಮೂರಲ್ಲಿ ಒಂದ್ಸಲ ತುಂಬಾನೇ ಕಳ್ತನ ಆಗ್ತಾ ಇತ್ತು. ಕಳ್ಳ ನಮ್ ಹಿಡ್ತಕ್ ಸಿಗದೆ ಇರೋವಾಗ ನಾನೊಂದ್ ಪ್ಲಾನ್ ಮಾಡ್ಬಿಟ್ಟು ಒಂದ್ ಸುದ್ದಿ ಹರಡಿಸ್ದೆ. ಎಲ್ಲಾರ್ಗು ಏನ್ ಹೇಳ್ದೆ ಅಂದ್ರೆ, ಸರ್ಪಂಚಿ ಮನೇಲಿಲ್ಲ ಅಂತ ಹೇಳ್ಬಿಟ್ಟೆ. ಎಲ್ಲಾರ್ಗು ಗೊತ್ತಿತ್ತು ಸರ್ಪಂಚ್ ಮನೇಲಿ ತುಂಬಾ ಚಿನ್ನ ಮತ್ತೆ ದುಡ್ಡಿದೆ ಅಂತ. ಆ ಸುದ್ದಿ ಕಳ್ಳಂಗೆ ತಲುಪ್ದಾಗ ಅವತ್ ರಾತ್ರಿ ಆ ಕಳ್ಳ ಸರ್ಪಂಚಿ ಮನೆಗೆ ಕಳ್ತನ ಮಾಡಕ್ ಬಂದ. ಅವಾಗ ನಾವೆಲ್ಲ ಅವನ್ನ ಹಿಡ್ಕೊಂಡ್ಬಿಟ್ವಿ. ಆಮೇಲೆ ಅವನ್ನ ಬಗ್ಸಿ 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 ಹೆಂಗ್ ಗುದ್ದಿದ್ವಿ ಅಂದ್ರೆ ಅವನ್ ತಲೆ ಸುದ್ ಬಿದೋಗ್ಬಿಟ್ಟ. ಆಮೇಲೆ ಅವ್ನು ಒಪ್ಕೊಂಡ ಅವನೇ ಎಲ್ಲ ಕಳ್ತನ ಮಾಡಿದ್ದು ಅಂತ. ತುಂಬಾನೇ ಬುದ್ಧಿವಂತ, ನಮ್ ಕೆಲ್ಸ ಎಷ್ಟು ಸರಳ ಮಾಡ್ಬಿಟ್ಟೆ ನೀನು. ಎಸ್, ಆದಿ ನೀನು ದಾರಿ ತೋರಿಸ್ಬಿಟ್ಟೆ. ಯು ಆರ್ ಜೀನಿಯಸ್. ಹಾ ನಾನು ಇಂಟೆಲಿಜೆಂಟ್ ಅಂತ ಗೊತ್ತು, ಆದ್ರೆ ಇವಾಗ ನಾನು ಏನ್ ಮಾಡ್ದೆ? ನಾವು ಕೂಡ ಈಗ ಸುದ್ದಿ ಹಬ್ಸೋಣ. ನನ್ನ ಮೈಂಡ್ ಅಲ್ಲಿ ಏನ್ ಸುದ್ದಿ ಹಬ್ಬಿಸ್ಬೇಕು ಅಂತ ಇದೆ. ಬನ್ನಿ ಹೋಗೋಣ. ಹಾ, ಬೇಗ. ನಿನಗೆ ಎಷ್ಟು ಧೈರ್ಯ? ಸೂರಜ್ಗಢ್ನ ರಾಜನನ್ನ ನೀನು ಕಿಡ್ನಾಪ್ ಮಾಡ್ಕೊಂಡು ಬಂದಿದ್ಯಾ? ನಿನ್ನನ್ನ ನಾನು ಜೈಲಿಗೆ ಹಾಕ್ಬಿಡ್ತೀನಿ. ರಾಜ ಅವ್ರೆ, ಈಗ ನೀವು ಕೋಪನ ಬಿಡಿ, ಮತ್ತೆ ಆ ಸೂರಜ್ಗಢ್ನ ಕೂಡ ಬಿಟ್ಬಿಡಿ. ಅಲ್ಲಿನ ರಾಜ್ಯಭಾರ ಇನ್ಮೇಲೆ ನಾನ್ ಮಾಡ್ತೀನಿ. ಎಷ್ಟೇ ಆದ್ರೂ ಹೊಡ ಹುಟ್ಟಿದವನಲ್ವಾ, ಆದ್ರೆ ಅಪ್ಪ ಮಾತ್ರ ನಿನಗೆಲ್ಲ ಬರ್ಕೊಟ್ಬಿಟ್ಟು ಹೋಗ್ಬಿಟ್ರು. ಅಯ್ಯೋ, ಆದ್ರೂ ಪರವಾಗಿಲ್ಲ, ಇವಾಗ್ಲೂ ಕೂಡ ಏನು ಆಗಿಲ್ಲ. ನನಗರ್ಧ ನಿನಗರ್ಧ ಸೇರ್ಲೇಬೇಕು, ಗೊತ್ತಲ್ವಾ? ಯಾಕಂದ್ರೆ ನೀನು ಕೆಟ್ಟ ಮನುಷ್ಯ. ನಿನ್ನ ಒಳಗಡೆ ಪ್ರಪಂಚದಲ್ಲಿ ಎಲ್ಲ ಕೆಟ್ಟ ಬುದ್ಧಿನೂ ಸೇರ್ಕೊಂಡಿದೆ. ನೀನು ಎಲ್ಲನೂ ಹಾಳು ಮಾಡ್ಬಿಡ್ತೀಯ ಅಂತಾನೆ ನಮ್ಮ ತಂದೆಯವರು ನಿನಗೆ ಏನನ್ನೂ ಆಸ್ತಿ ಬರ್ಕೊಟ್ಟಿಲ್ಲ.
ಅಯ್ಯೋ ನನ್ನ ಮುದ್ದಿನ ರಾಜ, ನೀನ್ ಏನ್ ಹೇಳ್ಬೇಕು ಅದನ್ನೆಲ್ಲ ಹೇಳ್ಕೊ. ಆದ್ರೆ ಈಗ ನನ್ಗೆ ಅರ್ಧ ಅಲ್ಲ, ಪೂರ್ತಿ ಆಸ್ತಿ ಬೇಕು. ಸುಮ್ನೆ ಈಗ ಪೇಪರ್ಗೆಲ್ಲ ಸೈನ್ ಹಾಕಿ ಎಲ್ಲ ನನ್ನ ಹೆಸರಿಗೆ ಮಾಡ್ಬಿಡು. ಇಲ್ಲ ಅಂದ್ರೆ ನಾನಿನ್ನ ಮುಗಿಸ್ತೀನಿ. ಆಗ ಪೂರ್ತಿ ಆಸ್ತಿ ನನ್ನ ಹೆಸರಿಗೆ ಬಂದ್ಬಿಡುತ್ತೆ. ಆಗ ನಾನೇ ಈ ರಾಜ್ಯ, ಮತ್ತೆ ಎಲ್ಲ ನಂದೇ. ಹಾ ಖಂಡಿತ ಇಲ್ಲ. ಕೇಳಿ, ನನಗೆ ರಾಜನ್ನ ಯಾರು ಹಿಡ್ಕೊಂಡು ಹೋಗಿದ್ದಾರೆ ಅಂತ ಚೆನ್ನಾಗ್ ಗೊತ್ತು. ಅಯ್ಯೋ ಇವ್ನ್ ಯಾರು? ವಾಲ್ಯೂಮ್ ಹೆಚ್ಚಿಸಿ. ಅವನು ಚಡ್ಡಿ ಹಾಕೊಂಡಿರ್ತಾನೆ, ಮತ್ತೆ ಡೈಪರ್ ಕೂಡ ಹಾಕೊಂಡಿರ್ತಾನೆ. ಇಲ್ಲ ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಅವನ ಬಟ್ಟೆ ಎಲ್ಲ ತುಂಬಾ ವಾಸನೆ ಬರ್ತಾ ಇರುತ್ತೆ. ಒಂದು ಟವೆಲ್ ನ ಅವನು ಮುಖ ಕಟ್ಕೊಂಡಿರ್ತಾನೆ. ಬಸ್, ನೀವು ನಿಮ್ಮ ಮೂಗನ್ನು ಕೂಡ ಸರಿಯಾಗಿ ಒರೆಸ್ಕೋತಾ ಇರ್ಲಿಲ್ವಾ? ಅಯ್ಯೋ ಸುಮ್ನಿರೆ, ಇವನು ಸುಳ್ಳು ಹೇಳ್ತಾ ಇದ್ದಾನೆ. ಕೂಡ ಹೋಗೋದಕ್ ಸಾಧ್ಯ ಆಗ್ತಿರ್ಲಿಲ್ಲ. ನನಗ್ ಶಾಕ್ ಆಯ್ತು. ಎದುರುಗಡೆ ಊಟ ಇಟ್ರು ಅವ್ರು ಊಟ ಮಾಡ್ತಿರ್ಲಿಲ್ಲ. ಹಿತ್ತಲ್ ಕಡೆ ಹೋಗಿ ಕಿಟಕಿಯಿಂದ ಕೈ ಹಾಕಿ ಕಳ್ತನ ಮಾಡಿನೇ ಊಟ ಮಾಡ್ತಾ ಇದ್ದ. ಬಾಸ್, ಅವ್ನಿಗೆ ನಿಮ್ಗೆ ಕಳ್ತನ ಅಂದ್ರೆ ಕಳ್ತನ ಭಾರಿ ಮಾಡೋದು ಇಷ್ಟ. ಹಳೆ ಅಭ್ಯಾಸ ಅನ್ಸುತ್ತೆ. ಕಳ್ತನ ಮಾಡದೆ ಅಯ್ಯೋ, ನೇರವಾಗಿ ಏನು ಸಾಕು ಕೂಡ ಮಾಡು. ತಗೊಳ್ತಾ ಇರ್ಲಿಲ್ಲ. ಇಡೀ ಪ್ರಪಂಚದಲ್ಲಿ ಎಷ್ಟು ಕೆಟ್ಟದಿದೆಯೋ ಅವೆಲ್ಲವೂ ಕೂಡ ಅವನ ಹತ್ರನೇ ಇವೆ. ಆ ರೀತಿ ಕೆಟ್ಟ ಮನುಷ್ಯ ಅವನು. ನಾನ್ ಹೆದರೋದಿಲ್ಲ. ಅವನು ಕಿವಿ ಹಿಡ್ಕೊಂಡು ಎಳ್ಕೊಂಡ್ ಬಂದು ಜೈಲಿಗೆ ಹಾಕ್ಬಿಡ್ತೀನಿ. ಅಯ್ಯೋ ಯಾರು ಇವನ್ನ ಹಿಡ್ಕೊಂಡ್ ಬನ್ನಿ. ಎಲ್ಲಿಂದ ಬರ್ತಾರೆ ಇವರೆಲ್ಲ? ನಾಳೆ ಪ್ರೆಸ್ ಮೀಟ್ ನಲ್ಲಿ ಎಲ್ಲವನ್ನ ಎಕ್ಸ್ಪೋಸ್ ಮಾಡ್ತೀನಿ. ಎಕ್ಸ್ಪೋಸ್. ಅಯ್ಯೋ ಐ ವಾಂಟ್ ಟು ನೋ ಹೂ ದಿಸ್ ಗಾಯ್ ಇಸ್. ನಾನು ಕೂಡ ನಿಮ್ಗಳ ಜೊತೆ ಬರ್ತೀನಿ ಇವನ್ ಯಾರು ಅಂತ ನೋಡೋದಿಕ್ಕೆ. ಶಿವ, ಅವ್ನ್ ಖಂಡಿತ ಬರ್ತಾನ. ಬರ್ಲೇಬೇಕಾಗತ್ತೆ. ಅಕಸ್ಮಾತ್ ಅವನು ನ್ಯೂಸ್ ನೋಡಿದ್ರೆ ಮಾತ್ರ. ಇಲ್ಲ ಅಂದ್ರೆ ನಾವು ಬೇರೆ ಏನಾದ್ರೂ ಯೋಚಿಸೋಣ. ಶಿವ, ನೀನ್ ನನ್ನನ್ನು ಕಾಪಾಡ್ತೀಯ ಅಲ್ವಾ? ನನ್ನನ್ನು ಯಾಕೆ ಹಿಡ್ಕೊಂಡು ಬಂದಿದ್ದೀರಾ? ಏನಾಗ್ಬೇಕು ನಿಮ್ಗೆ? ಮೊದ್ಲು ನೀನ್ ಯಾರಂತ ಹೇಳಪ್ಪ. ನೀನು ಟಿವಿಲಿ ಏನ್ ಬಡ್ಬಡಾಯಿಸ್ತಾ ಇದ್ದೆ ನನ್ ಬಗ್ಗೆ. ನಾನು ಚಡ್ಡಿ ಹಾಕೊಂಡು ಓಡಾಡೋದನ್ನ ನೀನು ನೋಡಿದ್ದ? ನೀನು ನನ್ನ ಮೂಗೊರೆಸ್ತಿದ್ದ. ನಿನ್ನ ನೋಡ್ತಿರೋದೆ ಇವತ್ತು ಕಣೋ. ನೀನ್ ಯಾರು? ಅಯ್ಯೋ, ನಾನು ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್. ಇಲ್ಲಿಂದ 50-100 ಕಿಲೋಮೀಟರ್ ದೂರದವರೆಗೂ ಯಾವುದೇ ಕಳ್ತನ ಮಾಡ್ತಾ ಇದ್ರು ಜನ ಹೇಳ್ತಾರೆ ಕಳ್ತನ ಮಾಡ್ಬೇಡ, ನಿಲ್ಲಿಸ್ಬಿಡು. ಇಲ್ಲ ಅಂದ್ರೆ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಬರ್ತಾರೆ. ಆಗ ಕಳ್ತನ ಬಿಟ್ಟು ಒಳ್ಳೆಯವನಾಗ್ಬಿಡ್ತಾನೆ. ಓ, ಹಾಗಾದ್ರೆ ನನ್ನ ಹಿಡಿಯೋದಕ್ಕೆ ಮಾಡಿದ್ದು ಪ್ಲಾನ್ ಆಯ್ತು. ಆದ್ರೆ ಪ್ಲಾನ್ ಉಲ್ಟಾ ಆಗೋಯ್ತು. ನನ್ನ ಹಿಡಿಯೋ ಬದಲು ನೀನೇ ಸಿಕ್ಕಾಕೊಂಡಿದ್ಯಾ ಬಂದು, ಅಲ್ವಾ? ಇಲ್ಲ 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 ಇಲ್ಲ, ನಾನ್ ನಿನ್ನನ್ನು ಹಿಡಿಯೋದಿಲ್ಲ. ಶಿವ ಬರ್ತಾನೆ ನಿನ್ನನ್ನು ಹಿಡಿಯೋದಕ್ಕೆ. ಇಲ್ಲಿಗೆ ಯಾರು ಬರಕ್ಕಾಗಲ್ಲ. ಆಲ್ರೆಡಿ ಒಂದ್ಸಲ ಅವನು ನನ್ನನ್ನ ಹಿಂಬಾಲಿಸಿದ್ದ. ಆದ್ರೆ ವಾಪಸ್ ಓಡೋಗುವಂತ ಪರಿಸ್ಥಿತಿ ಬಂದಿತ್ತು ಅವನ್ಗೆ. ಮತ್ತೆ ಈ ಸಲ ಏನಾದ್ರೂ ಅವನ್ ಬಂದ್ರೆ ಐ ವಿಲ್ ಫಿನಿಶ್ ಹಿಮ್. ಹಲೋ, ಅಟೆನ್ಷನ್ ಪ್ಲೀಸ್. ಅಯ್ಯೋ, ನೀನಿಲ್ಲೂ ಕೂಡ ಬಂದ್ಬಿಟ್ಟ? ಹಾ ಹೌದು, ಇಲ್ಲಿ ಬರೋದಿಕ್ಕೆ ಅಲ್ವಾ ನಿಮ್ಗೆ ಟ್ರಾಪ್ ಮಾಡಿದ್ದು. ಲಡ್ಡು ಸಿಂಗ್ ಸರ್, ಅರೆಸ್ಟ್ ದೆಮ್. ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್, ನೀವ್ ಯಾಕೆ ಚಿಕ್ಕ ಹುಡುಗನ ಕರ್ಕೊಂಡ್ ಬಂದಿದ್ದೀರಾ? ಕರ್ಕೊಂಡ್ ಬರಂಗಿದ್ದಿದ್ರೆ ದೊಡ್ಡ ಫೋರ್ಸ್ನೇ ಕರ್ಕೊಂಡ್ ಬರ್ಬೇಕು. ಅಯ್ಯೋ ರಾಜ್ ಅವ್ರೆ, ಇವನೊಬ್ನೇ ಇಡೀ ಪೊಲೀಸ್ ಫೋರ್ಸ್ಗೆ ಸಮ. ಈ ಮಗು ದೊಡ್ಡ ಪೊಲೀಸ್ ಫೋರ್ಸ್ ಸಮ ಅಂತ. ಮಗು ಅಂತ ಕರಿಬೇಡಿ ಅಂಕಲ್. ಶಿವ ಶಿವ ಅಂತ ನನ್ನ ಹೆಸರು. ಶಿವ 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 ಶಿವ. ಅಯ್ಯಯ್ಯೋ, ಶಿವ
ನನ್ನ ಹೋಗೋದ್ ಬಿಡಪ್ಪ, ಹೋಗೋದ್ ಬಿಡು. ನೀನ್ ಏನ್ ಕೇಳ್ತೀವೋ ಅದು ನಾನು ಕೊಡ್ತೀನಿ. ಆಹಾ, ಎಲ್ಲಿ ಓಡೋಗ್ತೀರಾ ಅಂಕಲ್? ಈಗ ನೀವು ಜೈಲ್ಗೆ ಹೋಗ್ತೀರಾ, ಜೈಲ್ಗೆ, ಬೇರೆ ಎಲ್ಲೂ ಅಲ್ಲ. ಶಿವ, ಥ್ಯಾಂಕ್ ಯು ವೆರಿ ಮಚ್. ನೀನಂತೂ ಅದ್ಭುತನೇ ಸರಿ. ನೀನು ಈಗಿನ ಕಾಲದ ಸೂಪರ್ ಹೀರೋ. ಈಗ ಈ ಕಳ್ಳನಿಗೆ ಸೂಪರ್ ಝೀರೋ ತೋರಿಸ್ತೀನಿ. ಒಂದ್ ಬಾರಿ ಜೈಲಲ್ಲಿ ಕೂಡ ಹಾಕಿದ್ರೆ ಜೀವನ ಇಡೀ ಇವನು ಹೊರಗಡೆ ಬರಬಾರ್ದು, ಗೊತ್ತಾಯ್ತಾ? ಇವನಿಗೆ ರಾಜ ಆಗ್ಬೇಕು ಅಂತ ಕನ್ಸಿದ್ಯಲ್ಲ, ಜೈಲ್ ಒಳಗೆ ಇವನನ್ನ ರಾಜ ಅಲ್ಲ ಭಿಕಾರಿ ಮಾಡ್ತೀನಿ. ಕೂತ್ಕೊಂಡು ಕಂಬಿ ಎಣಿಸ್ಬೇಕು. Watch India's largest kids library only on Geo Hotstar. Download the app now.